ಅಂಡ್ ರಾಬರಿ ಕೇಸ್ ಇದು ಅನ್ನೋದಕ್ಕೆ ಈ ಅಂಶಗಳು ಪೂರಕವಾಗ್ತಾ ಇರೋದು. ಎಚ್ಡಿಎಫ್ಸಿ ಬ್ಯಾಂಕ್ ನಿಂದ ಹಣವನ್ನ ತುಂಬಿಸಿಕೊಂಡು ಈ ಸಿಎಂಎಸ್ ಕಂಪನಿಯ ವಾಹನ ಹೊರಟಿತ್ತು 4 ಕಿಲೋಮೀಟರ್ ಅಂತರದಲ್ಲಿ. ಬರೋಬ್ಬರಿ 4 ಕಿಲೋಮೀಟರ್ ಅಂತರದಲ್ಲಿ ಈ ವಾಹನವನ್ನ ತಡೆದಿದ್ದಾರೆ ರಾಬರರ್ಸ್. ಎಚ್ಡಿಎಫ್ಸಿ ಬ್ಯಾಂಕ್ ನಿಂದ ಸಿಎಂಎಸ್ ವಾಹನ ಹಣವನ್ನ ತುಂಬಿಸಿಕೊಂಡು ಹೊರಟಿತ್ತು. ಆ ಬ್ಯಾಂಕ್ ನಿಂದ 4 ಕಿಲೋಮೀಟರ್ ರಾಮಕೃಷ್ಣ ಮಠ ಸಿಗ್ನಲ್, ಜಯನಗರ 4th ಬ್ಲಾಕ್, ಅಶೋಕ ಪಿಲ್ಲರ್ ಮಾರ್ಗವಾಗಿ ಸಿದ್ದಾಪುರ ಮುಖ್ಯ ರಸ್ತೆ, ಲಾಲ್ಬಾಗ್ ವೆಸ್ಟ್ ಗೇಟ್ ಸಮೀಪ ಇಷ್ಟೆಲ್ಲ ಮಾರ್ಗವನ್ನ ಕ್ರಮಿಸಿ ಬಂದ ನಂತರದಲ್ಲಿ ಈ ವಾಹನವನ್ನ ತಡೆದಿದ್ದಾರೆ ರಾಬರರ್ಸ್. ಇದೀಗ ಈ ಖದೀಮರ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 7 ಕೋಟಿ ಕದ್ದು ಪರಾರಿಯಾಗಿರುವ ರಾಬರ್ಟ್ಸ್ನನ್ನ ಹಿಡಿದೇ ಹಿಡಿತೀವಿ ಅನ್ನೋ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಖದೀಮರನ್ನ ಕೈ ಬಿಡುವ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ. ಈ ತಂಡವನ್ನ ಹಿಡಿದೇ ಹಿಡಿತೇವೆ. ವಿಜಯಪುರ ಪ್ರಕರಣವನ್ನೇ ನಾವು 2 ದಿನಗಳಲ್ಲಿ ಭೇದಿಸಿದ್ದೇವೆ. ದರೋಡೆಕೋರರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರ್ನ ತಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತಗೊಂಡು ಹೋಗಿದಾರ, ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸಿಕೊಂಡಿದ್ದಾರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದಾವೆ, ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೇವೆ. ಎಂಟೈರ್ ಸಿಟಿಯ ಸಿಸಿಟಿವಿ ಕ್ಯಾಮೆರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ, ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿಯಾಗಿತ್ತು. ಸಂಪೂರ್ಣವಾಗಿ ಒಡವೆ ಹಣ 58 ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ. ಇದನ್ನು ಕೂಡ ಅದೇ ರೀತಿ ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಖಂಡಿತವಾಗಿ ಹಿಡಿತೇವೆ. ಅಂಡ್ ರಾಬರಿ ಕೇಸ್ ಇದು ಅನ್ನೋದಕ್ಕೆ ಈ ಅಂಶಗಳು ಪೂರಕವಾಗ್ತಾ ಇರೋದು. ಎಚ್ಡಿಎಫ್ಸಿ ಬ್ಯಾಂಕ್ ನಿಂದ ಹಣವನ್ನ ತುಂಬಿಸಿಕೊಂಡು ಈ ಸಿಎಂಎಸ್ ಕಂಪನಿಯ ವಾಹನ ಹೊರಟಿತ್ತು 4 ಕಿಲೋಮೀಟರ್ ಅಂತರದಲ್ಲಿ. ಬರೋಬ್ಬರಿ 4 ಕಿಲೋಮೀಟರ್ ಅಂತರದಲ್ಲಿ ಈ ವಾಹನವನ್ನ ತಡೆದಿದ್ದಾರೆ ರಾಬರರ್ಸ್. ಎಚ್ಡಿಎಫ್ಸಿ ಬ್ಯಾಂಕ್ ನಿಂದ ಸಿಎಂಎಸ್ ವಾಹನ ಹಣವನ್ನ ತುಂಬಿಸಿಕೊಂಡು ಹೊರಟಿತ್ತು. ಆ ಬ್ಯಾಂಕ್ ನಿಂದ 4 ಕಿಲೋಮೀಟರ್ ರಾಮಕೃಷ್ಣ ಮಠ ಸಿಗ್ನಲ್, ಜಯನಗರ 4th ಬ್ಲಾಕ್, ಅಶೋಕ ಪಿಲ್ಲರ್ ಮಾರ್ಗವಾಗಿ ಸಿದ್ದಾಪುರ ಮುಖ್ಯ ರಸ್ತೆ, ಲಾಲ್ಬಾಗ್ ವೆಸ್ಟ್ ಗೇಟ್ ಸಮೀಪ ಇಷ್ಟೆಲ್ಲ ಮಾರ್ಗವನ್ನ ಕ್ರಮಿಸಿ ಬಂದ ನಂತರದಲ್ಲಿ ಈ ವಾಹನವನ್ನ ತಡೆದಿದ್ದಾರೆ ರಾಬರರ್ಸ್. ಇದೀಗ ಈ ಖದೀಮರ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ.
ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 7 ಕೋಟಿ ಕದ್ದು ಪರಾರಿಯಾಗಿರುವ ರಾಬರ್ಟ್ಸ್ನನ್ನ ಹಿಡ್ದೇ ಹಿಡಿತೀವಿ ಅನ್ನೋ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಖದೀಮರನ್ನ ಕೈ ಬಿಡುವ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ. ಈ ತಂಡವನ್ನ ಹಿಡದೇ ಹಿಡಿತೇವೆ. ವಿಜಯಪುರ ಪ್ರಕರಣವನ್ನೇ ನಾವು 2 ದಿನಗಳಲ್ಲಿ ಭೇದಿಸಿದ್ದೇವೆ. ದರೋಡೆಕೋರರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ವೆಹಿಕಲ್ ನಂಬರ್ನ ತಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತಗೊಂಡು ಹೋಗಿದಾರ, ಅವ್ರು ಯಾವ ವೆಹಿಕಲ್ಸ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರು ವೆಹಿಕಲ್ಸ್ ಅನ್ನ ಬದಲಾಯಿಸಿಕೊಂಡಿದ್ದಾರೆ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಯಾವುದು ಅಂತ ನಮಗಿನ್ನೂ ಕೂಡ ಒಂದಿಷ್ಟು ಮಾಹಿತಿಗಳಿದಾವೆ, ಆದರೆ ನಿಖರವಾಗಿ ಇನ್ನೂ ಕೂಡ ಸಿಗಲಿಲ್ಲ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದ್ಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೇವೆ. ಎಂಟೈರ್ ಸಿಟಿಯ ಸಿಸಿಟಿವಿ ಕ್ಯಾಮೆರಾಗಳನ್ನೆಲ್ಲವನ್ನು ಕೂಡ ಶೋಧನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಹಿಡಿಯೋದಂತೂ ಗ್ಯಾರಂಟಿ, ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿಯಾಗಿತ್ತು. ಸಂಪೂರ್ಣವಾಗಿ ಒಡವೆ ಹಣ 58 ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ. ಇದನ್ನು ಕೂಡ ಅದೇ ರೀತಿ ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಖಂಡಿತವಾಗಿ ಹಿಡಿತೇವೆ.